ಸೊ ಆಲ್ಟೋ LXi ಏನ್ ಹೇಳಿ ಸರ್ ಪ್ರೈಸ್? 195 ಆಗುತ್ತೆ ಸರ್. ಇದು 195 ಫೈನಲ್ ಆಗುತ್ತೆ. ಈ ಕಾರ್ಗೆ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಇದೆ ಸರ್. ಸಿಂಗಲ್ ಓನರ್. ಸರ್ ಏನ್ ಹೇಳಿದ್ ಪ್ರೈಸ್? 175 ಆಗುತ್ತೆ ಸರ್. ಇದು ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? 185 ಫೈನಲ್ ಆಗುತ್ತೆ ಸರ್. 185 ಗೆ ನಿಮ್ಗೆ ಸ್ಯಾಂಟ್ರೋ ಸಿಗ್ತಾ ಇದೆ, ಅದು ಕೂಡ ಜಿಂಗೋ ಟಾಪ್ ಎಂಡ್ ಗಾಡಿ, ಸೂಪರ್ ಆಗಿದೆ. ಸರ್ ಇವಾಗ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? 3.5 ಆಗುತ್ತೆ ಸರ್. ಇದು ಓಕೆ 320 ವರೆಗೂ ಆಗುತ್ತೆ ಸರ್. ನಿಮ್ಗೆ 320 ವರೆಗೂ ಆಗುತ್ತೆ. 320 ಗಂಟೆ ಫೈನಲ್ ಮಾಡಿ ಕೊಡ್ತೀರಾ? 2,50,000 ಫೈನಲ್ ಆಗುತ್ತೆ ಸರ್. ಓಕೆ 69,000 ಜಿನಿಯನ್ ಕಿಲೋಮೀಟರ್ ರೋಡ್ ಇದೆ. ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್. ನಿಮ್ಗೆ ಶೋರೂಮ್ ಟ್ರ್ಯಾಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮ್ಗೆ. ಓಕೆ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 2,50,000 ಫೈನಲ್, 2.5 lakh ಫೈನಲ್ ಆಗುತ್ತೆ. ಅದು ಕೂಡ ಪೆಟ್ರೋಲ್ ವೆಹಿಕಲ್. 2008 ಸೆಕೆಂಡ್ ಓನರ್ ಸರ್. ಇದು ಓಕೆ ಇದು 155 ಫೈನಲ್ ಆಗುತ್ತೆ ಸರ್. ಇದು ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಪುನಃ SB ಕಾರ್ಸ್ ಹತ್ರ ಇದ್ವಿ. ಸೊ ಈ ಶೋರೂಮ್ ಇಂದ ನಾವು ಇವಾಗ ಬಂದ್ಬಿಟ್ಟು 9th ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಸಾಕಷ್ಟು ಜನ ಈ ಲೊಕೇಶನ್ ಗೆ ಬಂದು ಕಾರ್ ಎಲ್ಲ ಪರ್ಚೇಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ SB ಕಾರ್ಸ್ ಅಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಿಮ್ಗೆ 100% ನಿಮ್ಗೆ ಕಂಪಲ್ಸರಿ ನಿಮ್ಗೆ ಲೋನ್ ಮಾಡಿಸ್ಕೊಟ್ಬಿಡ್ತಾರೆ. ಸೊ ನಿಮ್ ಪ್ರೊಫೈಲ್ ಸೂಪರ್ ಆಗಿದ್ರೆ ಅಂಡ್ ಇವ್ರ ಕಡೆಯಿಂದ ಬಂದ್ರೆ ಒಳ್ಳೊಳ್ಳೆ ಆಪ್ಷನ್ಸ್ ಎಲ್ಲ ಇರುತ್ತೆ. ಲೋ ಬಡ್ಜೆಟ್ ಇಂದ ಈ ಬಡ್ಜೆಟ್ ಗಂಟ ಹುಡುಕೋರಿಗೆ ಒಳ್ಳೆ ಆಪ್ಷನ್. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಲೊಕೇಶನ್ ಗೆ ಬಂದ್ರೆ ನಿಮ್ಗೆ ಕಾರ್ ಬಗ್ಗೆ 100% ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವ್ದೋ ಒಂದು ಕಾರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅದ್ರ ಬಗ್ಗೆ ನೀವು ಟೆಸ್ಟ್ ರೈಡ್ ಕೂಡ ಮಾಡ್ಕೋಬಹುದು. ಸೊ ನಿಮ್ ಕಡೆಯಿಂದನೇ ಮೆಕ್ಯಾನಿಕ್ ಆಗ್ಲಿ, ಯಾರೇ ಆಗ್ಲಿ, ಎಕ್ಸ್ಪರ್ಟ್ ಡ್ರೈವರ್ಸ್ ಯಾರೇ ಆಗ್ಲಿ ಕರ್ಕೊಂಡ್ ಬಂದು ಕಾರ್ನ ಚೆಕ್ ಮಾಡಿಸ್ಕೊಂಡು ನೀವು ಸ್ಯಾಟಿಸ್ಫೈ ಆದ್ರೇನೆ ನಿಮ್ಗೆ ಇಲ್ಲಿಂದ ನಿಮ್ಗೆ ಒಂದು ಒಳ್ಳೆ ಕಾರ್ ಸಿಗುತ್ತೆ. ಅಂಡ್ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಅಂಡ್ ಆಲ್ಮೋಸ್ಟ್ 90% ಆಫ್ ದ ಕಾರ್ಸ್ಗೆ ನಿಮ್ಗೆ ಸರ್ವಿಸ್ ಟ್ರ್ಯಾಕ್ ಇರುತ್ತೆ. ಸೊ ಸರ್ವಿಸ್ ಟ್ರ್ಯಾಕ್ ಇದ್ರೆ ನಿಮ್ಗೆ ತುಂಬಾ ಈಸಿ. ಫಾರ್ ಎಕ್ಸಾಂಪಲ್ ಶೋರೂಮ್ ಗಾಡಿ ಇಂದ ತಗೊಂಡಿರೋಗಿಂದ ಇಲ್ಲಿ ಗಂಟ ಕೂಡ ಅಪ್ ಟು ಡೇಟ್ ಸರ್ವಿಸ್ ಇದ್ರೆ ನಿಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಇರಲ್ಲ. ಸೊ ಇವಾಗ ಫುಲ್ ಡೀಟೇಲ್ಸ್ ಎಲ್ಲ ಕೊಡಕ್ಕೆ ನಮ್ಮ ಹತ್ರ ಇವಾಗ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಎಂಟೈರ್ ವಿಡಿಯೋ ಎಲ್ಲ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಇನ್ಫಾರ್ಮೇಶನ್ ಅನ್ನ ಹೇಳ್ತಾರೆ. ಇವಾಗ ಇನ್ಫಾರ್ಮೇಶನ್ ಕೊಡಕ್ಕೆ ನಮ್ಮ ಹತ್ರ ಇವಾಗ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಹತ್ರ ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ 40 ರಿಂದ 45 ಕಾರ್ ಗಂಟ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಸೊ ನಿಸ್ಸಾನ್ ಹುಡುಕೋರ್ಗೆ ನಿಸ್ಸಾನ್ ವ್ಯಾಗನರ್ ಅಂಡ್ ಟೊಯೋಟಾ ಇನ್ನೋವಾ, ಸ್ಕಾರ್ಪಿಯೋ, ಲೋ ಬಡ್ಜೆಟ್ ಇಂದ ಹೈ ಬಡ್ಜೆಟ್ ಗಂಟ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಸ್ಟಾಕ್ ಇದೆ. ಸೊ ಇವಾಗ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡಕ್ಕೆ ನಮ್ಮ ಹತ್ರ ಇವಾಗ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ಸರ್ ಹೇಳಿ ಸರ್, ಇವತ್ತು SB ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಅಂತ? ಒಂದು 50 ಪ್ಲಸ್ ಇದೆ ಸರ್ ಇವಾಗ. ಓಕೆ ಸರ್, ಇವಾಗ ಈ ವಿಡಿಯೋದಲ್ಲಿ SB ಕಾರ್ಸ್ ಅಲ್ಲಿ ಲೋ ಪ್ರೈಸ್ ಅಲ್ಲಿ ಯಾವ ಮಾಡಲ್ ಸ್ಟಾರ್ಟ್ ಆಗುತ್ತೆ ಅಂಡ್ ಅದ್ರ ಪ್ರೈಸ್ ಏನ್ ಹೇಳಿ ಸರ್? 2004 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ ಲೋ ಬಡ್ಜೆಟ್ ಪ್ರೈಸ್ ಏನ್ ಹೇಳಿ ಸರ್? 135 ಇಂದ ಸ್ಟಾರ್ಟ್ ಆಗುತ್ತೆ. 135. ಹೌದು. ಸೊ ಇವಾಗ ಫಸ್ಟ್ ಕಾರ್ ಬಂದ್ಬಿಟ್ಟು ಆಲ್ಟೋ. ಸಾಕಷ್ಟು ಜನ ಎಲ್ಲ ಈ ಕಾರ್ಗೆ ಹುಡುಕ್ತಾ ಇರ್ತೀರಾ, ಯಾಕಂದ್ರೆ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಎಲ್ಲ ಬರುತ್ತೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2012 ಮೂರನೇ ಓನರ್ ಸರ್ ಇದು. ಓಕೆ ಎಷ್ಟು ರನ್ ಆಗಿದೆ? ಇದು 85 ಆಗಿದೆ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. 85,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಹೌದು. ಬಟ್ ಥರ್ಡ್ ಓನರ್ ಆಗಿದೆ. ಹೌದು ಸರ್. ಹೌದು. ಟ್ರ್ಯಾಕ್ ಇದೆಯಾ ಸರ್? ಟ್ರ್ಯಾಕ್ ಇದೆ ಸರ್. ಸರ್ ನಿಮ್ಗೆ ಟ್ರ್ಯಾಕ್ ಇದ್ರೆ ಏನ್ ಪ್ರಾಬ್ಲಮ್ ಇರಲ್ಲ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? 195 ಆಗುತ್ತೆ ಸರ್. ಫೈನಲ್ 195 ಫೈನಲ್ ಆಗುತ್ತೆ. ಸೊ ನಿಮ್ಗೆ ಆಲ್ಟೋ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಹತ್ತತ್ರ ಒಂದು 18-20 ಈಸಿಯಾಗಿ ಬರ್ತಲ್ಲ ಸರ್. ಸೊ ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 20 ಈಸಿಯಾಗಿ ಬರುತ್ತೆ ಮೈಲೇಜ್. ಅಂಡ್ ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಹೊಸ ಲೆದರ್ ಇಂಟೀರಿಯರ್ಸ್ ಎಲ್ಲ ಆಡ್ ಮಾಡಿದ್ದಾರೆ. ಸೊ ಆಲ್ಟೋ LXi ಏನ್ ಹೇಳಿ ಸರ್ ಪ್ರೈಸ್? 195 ಆಗುತ್ತೆ ಸರ್. ಇದು 195 ಫೈನಲ್ ಆಗುತ್ತೆ. ಸೊ 195 ಫೈನಲ್. ಸೊ ಅದ್ರ ಮುಂದ್ಗಡೆ ಒಂದು ಟಾಟಾ ಇಂಡಿಗೋ ವೈಟ್ ಕಲರ್. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ಸರ್. ಅದು ಸೊ ಪೆಟ್ರೋಲ್. ಸೊ ಟಾಟಾ ಇಂಡಿಗಾದಲ್ಲಿ ಒಳ್ಳೆ ಗಾಡಿ ಇದು ಬಂದ್ಬಿಟ್ಟು. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. 2009 ಸಿಂಗಲ್ ಓನರ್ ಸರ್. 65,000 ಕಿಲೋಮೀಟರ್ ರೋಡ್ ಇದೆ. ಓಕೆ ಗಾಡಿ ಗುಡ್ ಕಂಡೀಷನ್ ಇದೆ ಸರ್. ಇದು ಓಕೆ ಓನರ್ಶಿಪ್ ಸಿಂಗಲ್ ಓನರ್ ಇದೆ ಸರ್. ಇದು ಸಿಂಗಲ್ ಓನರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡಿ? 175 ಫೈನಲ್ ಆಗುತ್ತೆ ಸರ್. 175 ಫೈನಲ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಒಂಥರ ಲಕ್ಸುರಿ ಸೆಡಾನು. ಟಾಟಾ ಬ್ರ್ಯಾಂಡ್ ಅಂದ್ರೇನೆ ಗೊತ್ತು ನಿಮ್ಗೆ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ನಾವೇನ್ ಹೇಳ್ಬೇಕಾಗಿಲ್ಲ. ಸೊ ಒಂದು ಒಳ್ಳೆ ಪ್ರೀಮಿಯಂ ಗಾಡಿ ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಇವತ್ತು ಬಂದ್ಬಿಟ್ಟು. ಸರ್ ಇದು ಪೆಟ್ರೋಲ್ ಅಲ್ಲಿ ಏನ್ ಮೈಲೇಜ್ ಬರ್ಬೋದು ಸರ್? ಇದು 15 ಬರುತ್ತೆ ಸರ್. 15 ಬರುತ್ತೆ. ಈಸಿ ಆಗಿ ಬರುತ್ತೆ. 15 ಬರುತ್ತೆ. ಈ ಕಾರ್ಗೆ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಇದೆ ಸರ್. ಸಿಂಗಲ್ ಓನರ್. ಸರ್ ಏನ್ ಹೇಳಿದ್ ಪ್ರೈಸ್? 175 ಆಗುತ್ತೆ ಸರ್. ಇದು ಓಕೆ 175 ಫೈನಲ್. ಹೌದು.
ಅಂಡ್ ಅದ್ರ ಎದುರುಗಡೆ ಒಂದು ಹುಂಡೈ ಸ್ಯಾಂಟ್ರೋ ಜಿಂಗ್ ಇದೆ. ಸೊ ಒನ್ ಆಫ್ ದ ಇದು ಬ್ಲಾಕ್ ಕಲರ್ ಅಲ್ಲ, ಸೊ ಇದು ಒಂಥರ ಪ್ರೀಮಿಯಂ ಕಲರ್. ಸರ್ ಈ ಕಾರ್ ಬಗ್ಗೆ ಹೇಳಿ ಸರ್. ಬ್ಲೂ ಕಲರ್ ಬರುತ್ತೆ. ಬ್ಲೂ ಕಲರ್ ಬರುತ್ತೆ. ಹೌದು ಸರ್. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2007 ಸಿಂಗಲ್ ಓನರ್ ಸರ್. ಫ್ರೆಶ್ FC ಇನ್ಸೂರೆನ್ಸ್, ಹೊಸ ಟೈರ್ ಎಲ್ಲ ಇದೆ ಸರ್ ಇದು. ಓಕೆ, ಫ್ರೆಶ್ FC ಇನ್ಸೂರೆನ್ಸ್, ಹೊಸ ಟೈರ್ ಎಲ್ಲ ಇದೆ. ಹೌದು ಸರ್, ನೋಡ್ತಾ ಇರ್ಬೋದು ಸರ್. ಈ ಸ್ಯಾಂಟ್ರೋ ಎಷ್ಟು ರನ್ ಆಗಿದೆ ಸರ್? ಇದು 65,000 ಆಗಿದೆ ಸರ್. ಇದು 65,000 ಕಿಲೋಮೀಟರ್ ರನ್ ಆಗಿದೆ. ಸೊ ಗಾಡಿ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಲಕ್ಸುರಿ ಪ್ರೀಮಿಯಂ ಕಾರು, ತುಂಬಾ ಚೆನ್ನಾಗಿದೆ. ಅಂಡ್ ಸೊ ಗಾಡಿ ನಂಬರ್ ಬಂದ್ಬಿಟ್ಟು 2225. ಸರ್ ಇವಾಗ ಸ್ಯಾಂಟ್ರೋ ಅಂದ್ರೆ ಒಂದು ಒಳ್ಳೆ ಮೇಂಟೆನೆನ್ಸ್ ಗಾಡಿ. ಅಂಡ್ ಸರ್ ಇದು ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಸಿಂಗಲ್ ಓನರ್. ಸೊ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು. ಸಿಟಿ ಯೂಸ್ಗೆ, ಲಾಂಗ್ಗೆ, ಕಡಿಮೆ ಓಡಿಸೋರ್ಗೆ ಸೂಪರ್ ವೆಹಿಕಲ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 185 ಫೈನಲ್ ಆಗುತ್ತೆ ಸರ್. 185 ಗೆ ನಿಮ್ಗೆ ಸ್ಯಾಂಟ್ರೋ ಸಿಗ್ತಾ ಇದೆ. ಅದು ಕೂಡ ಜಿಂಗೋ ಟಾಪ್ ಎಂಡ್ ಗಾಡಿ, ಸೂಪರ್ ಆಗಿದೆ. ಅಂಡ್ ಅದ್ರ ಎದುರುಗಡೆ ನ್ಯಾನೋ ಟ್ವಿಸ್ಟ್ ಇದೆ, XT ವೇರಿಯಂಟ್. ಸೊ ಇದರಲ್ಲಿ ಪವರ್ ಸ್ಟೀರಿಂಗ್ AC ಬರುತ್ತೆ ಅನ್ಸುತ್ತೆ ಆಲ್ಮೋಸ್ಟ್. ಸರ್ ಹೇಳಿ ಸರ್. 2014 ಸಿಂಗಲ್ ಓನರ್ ಸರ್ ಇದು. ಓಕೆ, 14 ಸಿಂಗಲ್ ಓನರ್. ಹೌದು ಸರ್. ಸರ್ ಈ ಟ್ವಿಸ್ಟ್ ಎಷ್ಟು ರನ್ ಆಗಿದೆ? ಇದು 60,000 ಆಗಿದೆ ಸರ್ ಇದು. ಓಕೆ ಸರ್, ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 145 ಫೈನಲ್ ಆಗುತ್ತೆ ಸರ್. 145 ಗೆ ನಿಮ್ಗೆ ಟ್ವಿಸ್ಟ್. ಸೊ ಕಾರ್ ಇನ್ನು ತಗೊಂಡಿಲ್ಲ, ನಾವು ಕಾರ್ ತಗೊಬೇಕು, ಕಾರ್ ಕಲ್ತ್ಕೊಬೇಕು ಅಂತ ನೋಡ್ತಿರೋರಿಗೆ ಒನ್ ಆಫ್ ದ ಬೆಸ್ಟ್ ಕಾರು. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಅಂಡ್ ಆರಾಮಾಗಿ ಸಿಟಿ ಯೂಸ್ಗೆ ಸೂಪರ್ ವೆಹಿಕಲ್, ಕಾರ್ ಕಲ್ತ್ಕೊಳಕ್ಕೂ ಸೂಪರ್ ವೆಹಿಕಲ್. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 145 ಫೈನಲ್ ಆಗುತ್ತೆ ಸರ್. 145 ಫೈನಲ್. ಹೌದು ಸರ್. ಸೊ ಅದ್ರ ಎದುರುಗಡೆ ಒಂದು ನ್ಯಾನೋ ಇದು ವ್ಯಾಗನರ್ ಇದೆ. ವ್ಯಾಗನರ್ VXI ಮಿಡಲ್ ವೇರಿಯಂಟ್. ಹೇಳಿ ಸರ್. ಸೋಲ್ಡ್ ಆಗಿದೆ ಸರ್ ಅದು. ಸೋಲ್ಡ್ ಆಗೋಗ್ಬಿಟ್ಟಿದೆ. ಸೊ ಈ ಗಾಡಿ ಬಂದ್ಬಿಟ್ಟು ಸೋಲ್ಡ್ ಆಗೋಗ್ಬಿಟ್ಟೈತೆ. ಅಂಡ್ ಸ್ಕಾರ್ಪಿಯೋ ಹುಡುಕೋರ್ಗೆ ಕಾರ್ ಮಾತ್ರ ಈ ತರ ಇದೆ, ಎಕ್ಸಲೆಂಟ್ ಆಗಿದೆ, ಸೂಪರ್ ಆಗಿದೆ. ಸರ್ ಇದು ಸ್ಕಾರ್ಪಿಯೋ ಯಾವ ಸರ್ ಮಾಡ್ಲಿದು? ಸ್ಕಾರ್ಪಿಯೋ ಮಾಡ್ಲಿ ಯಾವ ಸರ್? ಸರ್ 2015 ಸೆಕೆಂಡ್ ಓನರ್. ಓಕೆ, 70,000 ರನ್ ಆಗಿದೆ. ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಇದು. 70,000 ರನ್ ಆಗಿದೆ. 15 ಸೆಕೆಂಡ್ ಓನರ್. ಹೌದು ಸರ್. ಅದು ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ನಿಮ್ಗೆ. ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್ ಇದು. ಓಕೆ, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸೊ ಕಲರ್ ಕೂಡ ಪ್ರೀಮಿಯಂ ಆಗಿದೆ. ಹೌದು ಸರ್. ಹೌದು ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಇದು? ಇದು 70,000 ಆಗಿದೆ ಸರ್ ಇದು. 70,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು, ABS, ಏರ್ ಬ್ಯಾಗ್, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್, ಪ್ರೀಮಿಯಂ ಕಾರು. ಸೊ ನೋಡ್ತಾ ಇರ್ಬೋದು ಕಾರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೂಪರ್ ಆಗಿದೆ. ಸರ್ ಇವಾಗ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 8.5 ಹೇಳ್ತಾ ಇದ್ದೀವಿ. 825 ಫೈನಲ್ ಆಗುತ್ತೆ ಸರ್. 825 ಫೈನಲ್ ಆಗುತ್ತೆ. 2015 ಸೆಕೆಂಡ್ ಓನರ್. ಬರೀ 70,000 ಕಿಲೋಮೀಟರ್. 70,000 ಕಿಲೋಮೀಟರ್ ABS ಎಲ್ಲ ಇದೆ, ಮ್ಯಾಗ್ವಿಲ್ ಇದೆ. ಓಕೆ ಓಕೆ. S6 ಪ್ಲಸ್. ಹೌದು. ಸೊ ಬೇಸ್ ಗಿಂತ ಜಾಸ್ತಿ. ಸೊ ಗಾಡಿ ಎಲ್ಲ ನೋಡ್ತಾ ಇರ್ಬೋದು, ಒಂಥರ ರಗಡ್ ಆಗಿದೆ, ಗೂಳಿ ತರ ಕಾಣಿಸ್ತಾ ಇದೆ ಗಾಡಿ ಮಾತ್ರ. ಮಂಡ್ಯ ಗೂಳಿ ಅಂತ ಹೇಳ್ಬೋದು. ಸೊ ಮಂಡ್ಯ ಕಡೆ ಜನ ಈ ಗಾಡಿನ ತುಂಬಾ ಲೈಕ್ ಮಾಡ್ತಾರೆ. ಕಮೆಂಟ್ ಎಲ್ಲ ಮಾಡಿದ್ರು ಸರ್ ನಮ್ಗೆ ಸ್ಕಾರ್ಪಿಯೋ ಬೇಕಂತ. ಸ್ಕಾರ್ಪಿಯೋ ಹುಡ್ಕೋರ್ಗೆ ಇಲ್ಲೊಂದು ಗೂಳಿ ರೆಡಿ ಆಗಿದೆ. ಸೊ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಏರ್ ಬ್ಯಾಗ್ ಇದೆ. ಸೊ ನಿಮ್ಗೆ ಈ ತರ ಪ್ರೀಮಿಯಂ ವೆಹಿಕಲ್ಸ್ಗೆ ಆರಾಮಾಗಿ ಲೋನ್ ಕೂಡ ಬೇಗ ಆಗುತ್ತೆ. ಸೊ ಅದ್ರ ಪಕ್ಕದಲ್ಲೇ ಒಂದು 2.5 V ವರ್ಷನ್ ಟೊಯೋಟಾ ಇನೋವಾ ಇದೆ. ಸರ್ ಇದು ಯಾವ ಸರ್ ಮಾಡ್ಲಿ ಇನೋವಾ? ಸರ್ 2010 ಸೆಕೆಂಡ್ ಓನರ್ ಸರ್ ಇದು. ಸರ್ ಇದು ಎಷ್ಟು ರನ್ ಆಗಿದೆ? 157 ಶೋರೂಮ್ ಹಿಸ್ಟ್ರಿ ಇದೆ ಸರ್. ಅಪ್ಡೇಟ್ 150 ರನ್ ಆಗಿದೆ. ಶೋರೂಮ್ ಕಂಪ್ಲೀಟ್ ಹಿಸ್ಟ್ರಿ ಇದೆ. ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್ ಇದು. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಕೆ. ಸೊ ಇದು ಬಂದ್ಬಿಟ್ಟು 2.5 ವರ್ಷನ್ V ವರ್ಷನ್. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಲಾಯ್ ವೀಲ್ಸ್ ಕೂಡ ಬರುತ್ತೆ ನಿಮ್ಗೆ. ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಇರುವಂತ ವೆಹಿಕಲ್. ಸೊ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಅಲಾಯ್ ವೀಲ್ಸ್, ಟಚ್ ಸ್ಕ್ರೀನ್, ABS, ಏರ್ ಬ್ಯಾಗು ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಸೂಪರ್ ಆಗಿದೆ. ರೂಫ್ AC ಕೂಡ ಎಲ್ಲ ಇದೆ. ಸರ್ ಇವಾಗ ಈ ಸ್ಕಾರ್ಪಿಯೋಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ? 7.5 ಫೈನಲ್ ಆಗುತ್ತೆ ಸರ್ ಇದು. 7.5 ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸ್ಕಾರ್ಪಿಯೋನ? ಹೌದು ಸರ್. ಸಾರಿ, ಇನೋವಾ. ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಇನೋವಾ ಇದೆ.
ಸರ್ ಇದಾವ ಸರ್ ಮಾಡ್ಲು 2010 ಸೆಕೆಂಡ್ ಓನರ್ ವಿ ವರ್ಷನ್ ಟಾಪ್ ಎಂಡ್ ಮಾಡಲ್ ಸರ್ ಇದು. ಓಕೆ 1,80,000 ನೋಡಿದೆ. ಓಕೆ ಟ್ರ್ಯಾಕ್ ಇದೆಯಾ ಸರ್? ಟ್ರ್ಯಾಕ್ ಇದೆ, ಅಪ್ಡೇಟ್ ಟ್ರ್ಯಾಕ್ ಇದೆ ಸರ್ ಇದಕ್ಕೆ. ಓಕೆ ಅಪ್ ಟು ಡೇಟ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ನಿಮ್ಗೆ. ಇನೋವಾ ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆಯಾ? ಸೊ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ಈ ಇನೋವಾಗೆ. ಸೊ ಫ್ಯಾಮಿಲಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಏರ್ ಬ್ಯಾಗ್ ಎಲ್ಲ ಇದೆ, 2 ಏರ್ ಬ್ಯಾಗ್, ಟಚ್ ಸ್ಕ್ರೀನು ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್. ಸೊ ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ 6+1 ಸೀಟಿಂಗ್. ಸೊ ರೂಫ್ ಎಸಿ ಎಲ್ಲ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಸೊ ನೋಡಿ ನಿಮ್ಗೆ ಮೇಲ್ಗಡೆ ರೂಫ್ ಎಸಿ ಎಲ್ಲ ಇದೆ. ಸೊ ರೂಫ್ ಎಸಿ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್. ಸೊ ಫ್ಯಾಮಿಲಿಗೆ ಕಂಪ್ಲೀಟ್ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. 2.5 ವಿ ವರ್ಷನ್. ಸರ್ ಈ ಇನೋವಾಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದೀರಾ? 725 ಆಗುತ್ತೆ ಸರ್. 7.25 ಫೈನಲ್ ಆಗುತ್ತೆ ಸರ್. ಹೌದು. ಅಂಡ್ ನಿಸಾನ್ ಟೆರಾನೋ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಇದು ಡೀಸೆಲ್ ವೆಹಿಕಲ್ ಸರ್ ಇದು? ಹೌದು ಸರ್. ಹೌದು ಸರ್ ಈ ನಿಸಾನ್ ಟೆರಾನೋ ಎಷ್ಟು ರನ್ ಆಗಿದೆ? ಇದು 74 ಆಗಿದೆ ಸರ್. ಇದು 74 ಕಿಲೋಮೀಟರ್ ರನ್ ಆಗಿದೆ. ಓಕೆ 74,000 ಕಿಲೋಮೀಟರ್ ರನ್ ಆಗಿದೆ. ಡಬಲ್ ಏರ್ ಬ್ಯಾಗ್ ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಇದು ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. RXZ 110 PS ಇದು ಸರ್. 110 PS ಇದು? ಹೌದು ಸರ್. ಸೊ ನೋಡ್ತಾ ಇರ್ಬೋದು 110 PS ಸೂಪರ್ ಪವರ್ ಇರುತ್ತೆ. ಅದು ಕೂಡ ನಿಮ್ಗೆ ಡಬಲ್ ಏರ್ ಬ್ಯಾಗ್, ABS ಅಂಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಕಾರಲ್ಲಿ. ಅದು ಕೂಡ ವೈಟ್ ಕಲರ್. ಸೊ ನೋಡ್ತಾ ಇರ್ಬೋದು ನಿಮ್ಗೆ 2 ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಸಾನ್ ಟೆರಾನೋ ಅಂಡ್ ಡಸ್ಟರ್ ಸಿಮಿಲರ್ ಆಗಿರುತ್ತೆ. ನಿಮ್ಗೆ ಬೂಟ್ ಸ್ಪೇಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಬೂಟ್ ಸ್ಪೇಸ್ ಸೂಪರ್ ಆಗಿರುತ್ತೆ ನೋಡ್ತಾ ಇರ್ಬೋದು. ಸೊ ನಿಮ್ಗೆ ರೈರ್ AC ವಿಂಟ್ ಕೂಡ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಸೊ ರೈರ್ AC ವಿಂಟು, ಆರ್ಮ್ ರೆಸ್ಟ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಸ್ಮಾಲ್ ಅಡಲ್ಟ್ಸ್ ಆಗ್ಬಿಟ್ರೆ ನೀ ಆರಾಮಾಗಿ ಕುತ್ಕೊಂಡ್ಬಿಡ್ಬೋದು ಹಿಂದ್ಗಡೆ ಕೂಡ. ಸರ್ ಇವಾಗ ಈ ಟೆರಾನೋಗೆ ವೈಟ್ ಕಲರ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರ? 625 ಫೈನಲ್ ಆಗುತ್ತೆ ಸರ್ ಇದು. 625. ಹೌದು ಸರ್. ಸೊ 625 ಈ ಗಾಡಿಗೆ ಕೋಟ್ ಮಾಡ್ತಾ ಇದ್ದೀರಾ. ನೋಡ್ತಾ ಇರ್ಬೋದು ಕಾರ್ ಮಾತ್ರ ಸೂಪರ್ ಆಗಿದೆ. ಸೊ i20 ಹುಡುಕೋರಿಗೆ ಮಾತ್ರ ಎಕ್ಸ್ಟ್ರೀಮ್ ಕಾರ್ ನೋಡ್ತಾ ಇರ್ಬೋದು. ಹ್ಯಾಚ್ ಪ್ಯಾಕ್ ಅಲ್ಲಿ ಕಿಂಗ್ ಕಾರ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಯಾವ ತರ ಅಂತ ನೋಡ್ತಾ ಇರ್ಬೋದು. ಸೂಪರ್ ಆಗಿದೆ ಅಲಾಯ್ ವೀಲ್ಸ್ ಮಾತ್ರ. ಅಂಡ್ ಇಂಟೀರಿಯರ್ಸ್ ಕೂಡ ನಿಮ್ಗೆ ಸೂಪರ್ ಆಗಿದೆ. ಸೊ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2012 ಸೆಕೆಂಡ್ ಓನರ್, 65,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಓಕೆ ಮ್ಯಾಗ್ನ ಆಪ್ಷನ್ ಅಲ್ಲಿ ಇದು. ಓಕೆ ಟೈರು ಮ್ಯಾಗ್ವಿಲ್ 80,000 ಆಗಿದೆ ಸರ್ ಇವಾಗ. ಬರೀ ಟೈಲು ಮ್ಯಾಗ್ವಿಲರ್ ಮಾತ್ರನೇ 80,000 ಆಗಿದೆ. ಹೌದು ಸರ್. ಹೌದು. ಓಕೆ ಸರ್ ಇದು ಎಷ್ಟು ರನ್ ಆಗಿದೆ ಇದು? ಇದು 65 ಆಗಿದೆ, 65. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ ಸರ್. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ. 4,25,000 ಆಗುತ್ತೆ ಸರ್ ಇದು. 425 ಫೈನಲ್. ಪೆಟ್ರೋಲ್ ವೆಹಿಕಲ್? ಹೌದು ಸರ್. ಸೊ ಪೆಟ್ರೋಲ್ ವೆಹಿಕಲ್. ಸೊ ಹ್ಯಾಚ್ ಪ್ಯಾಕ್ ಗೆ ಕಿಂಗ್ ಆಕ್ಚುಲಿ ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಸ್ವಿಫ್ಟ್ ಗಿಂತ ಬೊಲೆನೋಕ್ಕಿಂತ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಮಾತ್ರ. ಪರ್ಫಾರ್ಮೆನ್ಸ್ ಆಗ್ಲಿ, ಮೇಂಟೆನೆನ್ಸ್ ಆಗ್ಲಿ ಸೂಪರ್ ಆಗಿರುತ್ತೆ. ಕಾರ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸೊ ಗಾಡಿ ನಂಬರ್ ಬಂದ್ಬಿಟ್ಟು 5120 ಅಂತ ಹೇಳ್ಬಿಟ್ಟು. ಸೊ ಎಂಟೈರ್ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಈ ಕಾರ್ ಬಗ್ಗೆ ಇನ್ನೂ ನಿಮ್ಗೆ ಅಡಿಷನಲ್ ಇನ್ಫಾರ್ಮೇಶನ್ ಎಲ್ಲ ಹೇಳ್ತಾರೆ. ಸೊ ಕಾರ್ ಮಾತ್ರ ಸೂಪರ್ ಆಗಿದೆ. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಆಲ್ಮೋಸ್ಟ್ ಎಲ್ಲಾ ಕಾರ್ಗೂ ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮಾತ್ರನೇ ಇವ್ರ ಗಾಡಿ ಇಲ್ಲಿ ಸಿಗೋದು ನಿಮ್ಗೆ SB ಕಾರ್ಸ್ ಅಲ್ಲಿ. ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು i20 ಇದೆ ಸರ್. ಇದು ಕೂಡ ಪೆಟ್ರೋಲ್ ಅಲ್ವಾ ಸರ್ ಇದು? ಹೌದು ಸರ್. ಸರ್ ಈ ಕಾರ್ ಎಷ್ಟು ರನ್ ಆಗಿದೆ? ಇದು 72,000 ಆಗಿದೆ ಸರ್. 2010 ಸೆಕೆಂಡ್ ಓನರ್ ಸರ್ ಇದು. ಓಕೆ ಓನರ್ಶಿಪ್ ಸರ್ ಇದು? ಸೆಕೆಂಡ್ ಓನರ್ ಆಗಿದೆ ಸರ್. ಸರ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ವಾ? ಹೌದು ಸರ್. ಸರ್ ಇವಾಗ i20 ಪೆಟ್ರೋಲ್ ಮೈಲೇಜ್ ಎಲ್ಲ ಏನ್ ಕ್ಲೈಮ್ ಮಾಡ್ಬೋದು ಸರ್? 15 ಮೇಲೆ ಬರುತ್ತೆ ಸರ್ ನಿಮಗೆ. ಸರ್ವಿಸ್ ಕಾಸ್ಟ್ ಕೂಡ ಏನ್ ಆಲ್ಮೋಸ್ಟ್ ಬರುತ್ತೆ. ಹೌದು 7,000 to 6,000. ಹೌದೌದು. ಸೊ ನೋಡ್ತಾ ಇರ್ಬೋದು ಹೊಸ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಕಾರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸರ್ ಇವಾಗ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? 3.5 ಆಗುತ್ತೆ ಸರ್ ಇದು. ಓಕೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಪೋಲೋ ಇದೆ, ವೈಟ್ ಕಲರ್ ಪೋಲೋ. ಯಾರೋ ಕಾಮೆಂಟ್ ಎಲ್ಲ ಮಾಡಿದ್ರು ಸರ್ ನಮ್ಗೆ ವೈಟ್ ಕಲರ್ ಪೋಲೋ ಬೇಕಂತ ಹೇಳ್ಬಿಟ್ಟು. ಸರ್ ಈ ಪೋಲೋ ಡೀಸೆಲ್ ಪೆಟ್ರೋಲಾ? ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಹೌದು. ಮಾಡ್ಲು ಸರ್? 2017 ಸಿಂಗಲ್ ಓನರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್,
17 ಮಾಡಲ್. ಎಷ್ಟು ರನ್ ಆಗಿದೆ? 85 ಆಗಿದೆ ಸರ್ ಇದು. 85 ಆಗಿದೆ. ಹೌದು. ಸೊ ಪೋಲೋ ಬಗ್ಗೆ ನಾವೇನು ಹೇಳೋದೇ ಬೇಕಾಗಿಲ್ಲ, ಓಡ್ಸೋರ್ಗೆ ಮಾತ್ರ ಗೊತ್ತಿರುತ್ತೆ ಪೋಲೋ ಬಗ್ಗೆ. ಏರ್ ಬ್ಯಾಗ್ ABS, ಸೀಟಿಂಗ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಪ್ರೀಮಿಯಂ ಲಕ್ಸುರಿ ಹ್ಯಾಚ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲೂ ಕೂಡ ನಿಮಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಪೋಲೋ ಅಲ್ಲಿ. ವೈಟ್ ಕಲರ್ ಸರ್, ಇವಾಗ ಈ ವೈಟ್ ಕಲರ್ ಬ್ಯೂಟಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ? ಇದು 575 ಫೈನಲ್ ಆಗುತ್ತೆ ಸರ್ ಇದು. ಸೊ ನೋಡ್ತಾ ಇರ್ಬೋದು 575 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಪೋಲೋನ. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್. ಸರ್ ಇದು ಪೋಲೋ ಮೈಲೇಜ್ ಎಲ್ಲ ಏನ್ ಕ್ಲೈಮ್ ಮಾಡುತ್ತೆ ಸರ್? 15 ಮೇಲೆ ಬರುತ್ತೆ ಸರ್ ಇದು. 15 ಮೇಲೆ ಆರಾಮಾಗಿ ಬರುತ್ತೆ. ಹೌದು ಸರ್. ಓಕೆ. ಅಂಡ್ ಅದ್ರ ಹಿಂದ್ಗಡೆನೆ ಇನ್ನೂ ಒಂದು ಸ್ವಿಫ್ಟ್ ಇದೆ, ಅದು ಕೂಡ ಹ್ಯಾಚ್ ಪ್ಯಾಕ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ 2010 ಸೆಕೆಂಡ್ ಓನರ್, 74,000 ಕಿಲೋಮೀಟರ್ ಓಡಿದೆ. 74,000 ರನ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅಲಾಯ್ ವೀಲ್ಸ್ ತರನೇ ಕಾಣುತ್ತೆ, ಬಟ್ ಅಲಾಯ್ ವೀಲ್ಸ್ ಅಲ್ಲ. ಸೊ ನಿಮ್ಗೆ ಪೆಟ್ರೋಲ್ ವೆಹಿಕಲ್, ಸ್ವಿಫ್ಟ್ ಪೆಟ್ರೋಲ್ ಅಂದ್ರೆ ಸೂಪರ್ ಆಗಿರುತ್ತೆ, ಏನು ಜಾಸ್ತಿ ಮೇಂಟೆನೆನ್ಸ್ ಇರಲ್ಲ ಗಾಡಿ. ಮಾರುತಿ ಸುಜುಕಿ ಬಗ್ಗೆ ಗೊತ್ತಿರುತ್ತೆ ನಿಮ್ಗೆ, ಮೇಂಟೆನೆನ್ಸ್ ಕಡಿಮೆ ಗಾಡಿ. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ? 74 ಆಗಿದೆ ಸರ್. ಓಕೆ, ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 320 ವರೆಗೂ ಆಗುತ್ತೆ ಸರ್ ನಿಮ್ಗೆ. 320 ವರೆಗೂ ಆಗುತ್ತೆ. 320 ಗಂಟೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ. ಸೊ ಅದ್ರ ಹಿಂದ್ಗಡೆನೆ ಇನ್ನೂ ಒಂದು ಆಲ್ಟೋ 800 VXi ಮಿಡಲ್ ವೇರಿಯಂಟ್ ಹೇಳಿ ಸರ್. 2014 ಸಿಂಗಲ್ ಓನರ್ ಸರ್ ಇದು. ಓಕೆ. 69,000 ರನ್ ಆಗಿದೆ. ಸಿಂಗಲ್ ಓನರ್ 69,000 ಕಿಲೋಮೀಟರ್ ರನ್ ಆಗಿದೆ. ಹೌದು, 2.5 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು. 2,50,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಆಲ್ಟೋ 800 LXi ಬನ್ನಿ ಕಡೆ ಬನ್ನಿ. ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಒಂದು ಬುಲೆಟ್ ಸರ್ವಿಸ್ ಎಷ್ಟು ಕಾಸ್ಟ್ ಬರುತ್ತೆ ಅಷ್ಟೇ ಬರುತ್ತೆ, ಅಂಡ್ ಬುಲೆಟ್ ಮೈಲೇಜ್ ಎಷ್ಟು ಬರುತ್ತೆ ಅಷ್ಟೇ ಬರುತ್ತೆ. ಸರ್ ಆಲ್ಮೋಸ್ಟ್ ಒಂದು 20 ಪ್ಲಸ್ ಬರುತ್ತಲ್ಲ ಸರ್ ಮೈಲೇಜ್? 20 ಬರುತ್ತೆ ಸರ್. 22 ಪ್ಲಸ್ ಆರಾಮಾಗಿ ಈಸಿಯಾಗಿ ಬರುತ್ತೆ. 800 ಆಗಿರೋದ್ರಿಂದ 2,50,000 ಫೈನಲ್ ಆಗುತ್ತೆ. ಓಕೆ. ಅಂಡ್ ಅದ್ರ ಹಿಂದ್ಗಡೆ ಒಂದು ಓಮ್ನಿ ಇದೆ. ಓಮ್ನಿ ಹುಡುಕೋರ್ಗೆ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಓಮ್ನಿ ಕಾರ್ ಬಂದ್ಬಿಟ್ಟು ಸಾಕಷ್ಟು ಜನ ಕಮರ್ಷಿಯಲ್ ಪರ್ಪಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಸಿಂಗಲ್ ಓನರ್ ಸರ್ ಇದು. ಓಕೆ. 70,000 ಓಡಿದೆ. ಓಕೆ. ಒಂದು 230 ವರೆಗೂ ಫೈನಲ್ ಆಗುತ್ತೆ ಸರ್ ಇದು. 230 ಗಂಟೆ ಫೈನಲ್ ಮಾಡಿ ಕೊಟ್ಬಿಟ್ರೆ ಸಿಂಗಲ್ ಓನರ್. 70,000 ಕಿಲೋಮೀಟರ್ ರನ್ ಆಗಿದೆ. ಸೊ ಓಮ್ನಿ 70,000 ಕಿಲೋಮೀಟರ್ ರನ್ ಆಗಿರೋ ಕಾರು ನಿಮ್ಗೆ ಆಲ್ಮೋಸ್ಟ್ ಸಿಗಲ್ಲ. ಸೊ ನೋಡ್ತಾ ಇರ್ಬೋದು ಕಾರ್ ಎಲ್ಲ ಯಾವ ತರ ಅಂತ ಇದೆ ಅಂತ ಹೇಳ್ಬಿಟ್ಟು. ಸೊ ಹೊಸ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ಅಂಡ್ AC ಕೂಡ ಇದೆ. ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡೋರಿಗೆ ಒನ್ ಆಫ್ ದ ಬೆಸ್ಟ್ ಕಾರು. ಸರ್ ಈ ಕಾರ್ಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 230 ಫೈನಲ್ ಆಗುತ್ತೆ ಸರ್. 230 ಫೈನಲ್ ಆಗುತ್ತೆ. ಅಂಡ್ ಸರ್ ಇದು ಮೊಬಿಲಿಯೋ ಇದೆಯಾ? ಸೊ ಹೋಂಡಾ ಮೊಬಿಲಿಯೋ ಸೆಕೆಂಡ್ ಸಿಂಗಲ್ ಓನರ್ ಸರ್ ಇದು. ಆಲ್ಮೋಸ್ಟ್ ಎರ್ಟಿಗಾ ತರನೇ ಇರುತ್ತೆ, ಸಿಂಗಲ್ ಓನರ್ ಸರ್. ಹೌದು. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ? 95 ಆಗಿದೆ ಸರ್. ಅಪ್ಡೇಟ್ ಹಿಸ್ಟ್ರಿ ಇದೆ ನಿಮ್ಗೆ ಇದು. ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. 7+1 ಇದೆ. 7+1 ಹೋಂಡಾದಲ್ಲಿ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನಾರ ಪ್ರೀಮಿಯಂ ಎರ್ಟಿಗಾ ಏನಾರ ಬೇಕಂದ್ರೆ ಈ ಕಾರ್ನ ಟ್ರೈ ಮಾಡ್ಬೋದು. ಎರ್ಟಿಗಾಗಿಂತ ಸೂಪರ್ ಆಗಿರುತ್ತೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS ಅಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಸೆಕೆಂಡ್ ರೋ ಮಾತ್ರ ಸೂಪರ್ ಆಗಿದೆ, ಅಂಡ್ ಥರ್ಡ್ ರೋ ಕೂಡ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇವಾಗ ಈ ಕಾರ್ಗೆ ಒಂದು ಒಳ್ಳೆ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 575 ಫೈನಲ್ ಆಗುತ್ತೆ ಸರ್ ಇದು. 575 ಗೆ ನಿಮ್ಗೆ ಹೋಂಡಾ ವಿ ವರ್ಷನ್, ID ಟೆಕ್, ಮೊಬಿಲಿಯೋ ಡೀಸೆಲ್ ವೆಹಿಕಲ್ SB ಕಾರ್ಸ್ ಅಲ್ಲಿ ಸಿಗ್ತೈತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಅಂಡ್ ಇದೊಂದು ಶೋಲ್ಡರ್ ಸ್ಪಾರ್ಕ್ ಇದೆ ಹೇಳಿ ಸರ್. 2012 ಸೆಕೆಂಡ್ ಓನರ್, LT ಟಾಪ್ ಎಂಡ್ ಇದೆ. ಓಕೆ. ಪೆಟ್ರೋಲ್ 185 ಫೈನಲ್ ಆಗುತ್ತೆ ಸರ್ ಇದು. 185 ಗೆ ಫೈನಲ್ ಆಗುತ್ತೆ. ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್. LT ಟಾಪ್ ಎಂಡ್ ಗಾಡಿ. ಸೊ ಲೋ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್. ಸೊ ಶೋಲೆಟ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸೊ ಇದು ಒನ್ ಆಫ್ ದ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. 185 ಸರ್? 180 ಫೈನಲ್ ಆಗುತ್ತೆ. 180 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ?
ಸೊ ಗಾಡಿ ಎಲ್ಲ ಈ ತರ ನೋಡ್ತಾ ಇರ್ಬೋದು, ಕ್ಲೀನ್ ಆಗಿ ನೀಟಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಅದ್ರ ಪಕ್ಕದಲ್ಲೇ ಫೋರ್ಡ್ ಫಿಗೋ ಡೀಸೆಲ್ ವೆಹಿಕಲ್ 2011 ಸೆಕೆಂಡ್ ಓನರ್. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸೊ ಇದು ಟಾಪ್ ಎಂಡ್ ಮಾಡಲು ಎರಡು ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಹೊಸ ಟೈರ್ ಇದೆ. ಓಕೆ, 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. ಒಂದು 2 lakhs ಫೈನಲ್ ಆಗುತ್ತೆ ಸರ್ ನಿಮ್ಗೆ. ಸೊ 20 ಕಿಲೋಮೀಟರ್ ಮೈಲೇಜ್ ಬರುವಂತ ಗಾಡಿ ಬರೀ 2 ಲಕ್ಷಕ್ಕೆ ನಿಮ್ಗೆ ಸಿಗ್ತೈತೆ ಎಸ್ ಬಿ ಕಾರ್ಸ್ ಅಲ್ಲಿ. ಅದು ನಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ. ಆಲ್ಮೋಸ್ಟ್ 2 lakhs ಗೆ ಫೈನಲ್ ಆಗ್ಬಿಡುತ್ತೆ. 2 lakhs ಗೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಟ್ವಿಸ್ಟೇ ಬರಲ್ಲ. ಆ ತರ ಇರೋ ರೇಂಜ್ ಅಲ್ಲಿ ನಿಮ್ಗೆ ಫೋರ್ಡ್ ಫಿಗೋನ ಕೊಡ್ತಿದ್ದಾರೆ. ಸೊ ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಅಲ್ಲಿ ಯಾವ ತರ ಅಂತ ಹೇಳ್ಬಿಟ್ಟು ಏರ್ ಬ್ಯಾಗು ABS ಎಲ್ಲ ಬರುತ್ತೆ. ಕಸ್ಟಮೈಸ್ಡ್ ಸೀಟಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಕಸ್ಟಮೈಸ್ಡ್ ಸೀಟಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ 2 ಲಕ್ಷ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಫೈನಲ್ ಆಗುತ್ತೆ. ಸೊ 2 lakhs ಗೆ ನಿಮ್ಗೆ ಫೋರ್ಡ್ ಫಿಗೋ ಡೀಸೆಲ್ ಸಿಗ್ತೈತೆ. ಸೂಪರ್ ಆಗಿದೆ ವೆಹಿಕಲ್ ಮಾತ್ರ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ನಿಮ್ಗೆ ಬೆಲೆನೋ ಇದೆ, ಮಾರುತಿ ಸುಜುಕಿ ಬೆಲೆನೋ. ಪೆಟ್ರೋಲ್ ವೆಹಿಕಲ್ ಅಲ್ವಾ ಸರ್ ಇದು? ಹಾ, ಪೆಟ್ರೋಲ್ ವೆಹಿಕಲ್ ಹೇಳಿ ಸರ್. 2017 ಸಿಂಗಲ್ ಓನರ್ ಸರ್, 48,000 ನೋಡಿದೆ. ಓಕೆ, ಸಿಗ್ಮಾ ವೇರಿಯಂಟ್ ಒಂದು 590 ಫೈನಲ್ ಆಗುತ್ತೆ ಸರ್ ಇದು. 590 ಫೈನಲ್. ಹೌದು ಸರ್. ಸಿಗ್ಮಾ ವೇರಿಯಂಟ್ 590ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಒಂದ್ ನಿಮಿಷ. ಸೊ ನಾವು ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮ್ಗೆ ವಿಡಿಯೋದಲ್ಲಿ ಇಸ್ಕೊಳಕ್ಕೆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಶೌರ್ಲೆಟ್ ಬೀಟ್ ಹುಡ್ಕೋರ್ಗೆ ಬೀಟ್ ಇದೆ, ಅದು ಕೂಡ ವೈಟ್ ಕಲರ್ ಡೀಸೆಲ್ ಕಾರು. ಸೂಪರ್ ಆಗಿದೆ ಗಾಡಿ ಮಾತ್ರ. ಅಂಡ್ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ 2012 ಸಿಂಗಲ್ ಓನರ್ ಸರ್ ಇದು. ಓಕೆ, ಎಷ್ಟು ಚೆನ್ನಾಗಿದೆ? 65,000 ರನ್ ಆಗಿದೆ ಸರ್ ಇದು. ಒಳ್ಳೆ 20 ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. 20 ಆರಾಮಾಗಿ ಬರುತ್ತೆ ಮೈಲೇಜ್. ಸರ್ ಓನರ್ಶಿಪ್ ಏನಾಗಿದೆ? 210 ಫೈನಲ್ ಆಗುತ್ತೆ ಸರ್ ಇದು. ಸರ್ 2,10,000 ಗೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಸೊ ನೋಡ್ತಾ ಇರ್ಬೋದು ನಿಮ್ಗೆ 2,10,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. LT ಟಾಪ್ ಎಂಡ್ ಸರ್ ಇದು? ಇಲ್ಲ, ಮಿಡಲ್ ವೇರಿಯಂಟ್. ಸರ್ ಡೀಸೆಲ್ ವೆಹಿಕಲ್. ಸರ್ ಎಷ್ಟು ರನ್ ಆಗಿದೆ ಅಂತ ಹೇಳಿದ್ದು? 65 ಆಗಿದೆ ಸರ್. ಓಕೆ, ಸೊ ಶೋರ್ಲೆಟ್ ಬಿಟ್ಟು ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ ಕಡಿಮೆ ಬಡ್ಜೆಟ್ ಅಲ್ಲಿ ಜಾಸ್ತಿ ಮೈಲೇಜ್ ಬರುವಂತ ಗಾಡಿ. ಇದು ಬಂದ್ಬಿಟ್ಟು ಗಾಡಿ ಮಾತ್ರ ನಿಮ್ಗೆ ಇನ್ಬಿಲ್ಟ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ, ಎಕ್ಸ್ಟ್ರೀಮ್ ಆಗಿರುತ್ತೆ. ಸರ್ 210 ಗೆ ಫೈನಲ್. 210 ಆಗುತ್ತೆ ಸರ್. ಅಂಡ್ ಕ್ವಿಡ್ ಕೋರ್ಗೆ ಕ್ವಿಡ್ ಇದೆ ಸರ್. ಇದು ಆಟೋಮೆಟಿಕ್ ಮ್ಯಾನ್ಯುವಲ್? ಆಟೋಮೆಟಿಕ್ 2018 ಸೆಕೆಂಡ್ ಓನರ್ 55,000 ಓಡಿದೆ. ಓಕೆ, 390 ಫೈನಲ್ ಆಗುತ್ತೆ. 390 ಫೈನಲ್ ಮಾಡಿ ಆಗುತ್ತೆ ಸರ್. ಸೊ ಕ್ವಿಡ್ ಕೋರ್ಗೆ 1 ಲೀಟರ್ ಇಂಜನ್. ಇದು ಬಂದ್ಬಿಟ್ಟು ಆಟೋಮೆಟಿಕ್. ಸೊ ಸಾಕಷ್ಟು ಜನ ಎಲ್ಲ ಆಟೋಮೆಟಿಕ್ ಹುಡುಕ್ತಾ ಇರ್ತೀರಾ. ಇದು 800 ಅದ 1 ಲೀಟರ್ ಇಂಜಿನ್. ಸೂಪರ್ ಆಗಿರುತ್ತೆ. 1000cc ಕಾರು, ಆಟೋಮೆಟಿಕ್ ಕಾರು. ಅಂಡ್ RXT ವೇರಿಯಂಟ್. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಸೂಪರ್ ಆಗಿದೆ. ಅಂಡ್ ಇವನ್ ಟೈರ್ ಕೂಡ ಎಕ್ಸ್ಟ್ರೀಮ್ ಆಗಿದೆ, ನೋಡ್ತಾ ಇರ್ಬೋದು. ಸರ್ ಇವಾಗ ಈ ಬಿಟ್ಟಿಗೆ ಒಂದು ಫೈನಲ್ ಪ್ರೈಸ್, ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. 390 ಇನ್ಕ್ಲೂಡ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಇನ್ಕ್ಲೂಡ್ ಟ್ರಾನ್ಸ್ಫರ್ 390 ಗೆ ಫೈನಲ್ ಮಾಡಿ ಕೊಡ್ತೀರಾ? ಏನೊಂದು 30-50,000 ಒಳಗಡೆ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಸಿಕ್ಬಿಡುತ್ತೆ. 3.5 ಲೋನ್ ಮಾಡಿಸ್ಕೊಡ್ತೀವಿ ಸರ್. 3.5 ಲೋನೇ ಆಗ್ಬಿಡುತ್ತೆ. ಲೋನ್ ಆಗುತ್ತೆ ಸರ್. ಸೊ ಸಾಕಷ್ಟು ಜನ ಕಮೆಂಟ್ಸ್ ಎಲ್ಲ ಮಾಡಿದ್ರು ಸರ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಮಿಡಲ್ ವೇರಿಯಂಟ್ ಬೇಕು, ಡೀಸೆಲ್ ಕಾರ್ ಬೇಕು, ಅದು ಕೂಡ ವೈಟ್ ಕಲರ್ ಕಾರ್ ಬೇಕೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ತೋರಿಸ್ತಾ ಇದ್ರಿ. ಸರ್ ಈ ಕಾರ್ ಬಗ್ಗೆ ಹೇಳಿ ಸರ್. 2016 ಸೆಕೆಂಡ್ ಓನರ್ ಸರ್. 69,000 ಜಿನಿಯನ್ ಕಿಲೋಮೀಟರ್ ಓಡಿದೆ. ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್ ನಿಮ್ಗೆ. ಶೋರೂಮ್ ಟ್ರ್ಯಾಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮ್ಗೆ. ಓಕೆ, 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹೌದು, ಮಿಡಲ್ ವೇರಿಯಂಟ್. ಅದು ಕೂಡ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಟ್ರೆಂಡ್ ಪ್ಲಸ್ ಅಂತ ಇದೆ ಸರ್ ಇದು. ಟ್ರೆಂಡ್ ಪ್ಲಸ್. ಹೌದು ಸರ್. ಹೌದು ಸರ್. ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ. 65,000 ಜಿನಿಯನ್ ಕಿಲೋಮೀಟರ್ ಓಡಿದೆ ಸರ್. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಒಂದು 630 ವರೆಗೂ ಆಗುತ್ತೆ ಸರ್ ಇದು. 630 ಗಂಟೆ ಆಗುತ್ತೆ. ಹೌದು. ಸೊ ಟ್ರೆಂಡ್ ಪ್ಲಸ್ ಇದು ಬಂದ್ಬಿಟ್ಟು 635 ಗೆಲ್ಲ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ 2 ಏರ್ ಬ್ಯಾಗು, ABS, ಅಲೈ ವೀಲ್ಸ್ ಬರಲ್ಲ, ಇದ್ರಲ್ಲಿ ಹಾಕಿಸ್ಕೋಬಹುದು ಆಪ್ಷನಲ್ ಬೇಕಿದ್ರೆ. ಅಂಡ್ ಒಂದು ಒಳ್ಳೆ ವೆಹಿಕಲ್ ಈ ಬಡ್ಜೆಟ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಕಾಂಪ್ಯಾಕ್ಟ್ SUV ಸಿಗದೇ ಇಲ್ಲ.
ಸೊ ಡೀಸೆಲ್ ಇಂಜನ್ ಸರ್ 625 630 ವರೆಗೂ ಆಗುತ್ತೆ 630 ಫೈನಲ್. ಹೌದು. ಅಂಡ್ ಕಿಯಾ ಇದೆ ನೋಡ್ತಾ ಇರ್ಬೋದು. ಸೊ ನಮ್ ವಿಡಿಯೋದಲ್ಲಿ ಎಷ್ಟೊಂದು ಕಿಯಾಗಳು ಒಳ್ಳೆ ಕಾರ್ಸ್ ಎಲ್ಲ ಇದೆ. ಅಂಡ್ ಸರ್ ಈ ಕಿಯಾ ಬಗ್ಗೆ ಹೇಳಿ ಸರ್, ಡೀಸೆಲ್ ಪೆಟ್ರೋಲಾ? ಪೆಟ್ರೋಲ್ ಸರ್. 2020 ಸಿಂಗಲ್ 18,000 ಓಡಿದೆ. HTK ಪ್ಲಸ್ ಇದು ವಿತ್ ಸನ್ ರೂಫ್ ಬರುತ್ತೆ. ಓಕೆ, HTK ಪ್ಲಸ್ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ. ಪೆಟ್ರೋಲ್ ವೆಹಿಕಲ್, ಅಲಾಯ್ ವೀಲ್ಸ್ ಅಂಡ್ ಕ್ರೋಮ್ ಗಾರ್ನಿಶ್ ಎಲ್ಲ ಮಾಡಿದ್ದಾರೆ. ಸೈಡ್ ಕ್ಲಾಡಿಂಗು ಎಲ್ಲ ಇದೆ ಗಾಡಿಯಲ್ಲಿ. ಸೊ ನಿಮ್ಗೆ ಮೇಲೆ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಮೇಲೆ ನಿಮ್ಗೆ ಸನ್ ರೂಫ್ ಕೂಡ ಅವೈಲಬಲ್ ಇದೆ. ಸೊ ಟಾಪ್ ಎಂಡ್ ವೆಹಿಕಲ್ ಪೆಟ್ರೋಲ್ ಅಲ್ಲಿ. ಸೊ ಇದರಲ್ಲಿ ಕೂಡ ನಿಮ್ಗೆ ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಪುಷ್ ಬಟನ್, ಸ್ಕ್ರೀನ್, ಪುಷ್ ಬಟನ್, ಸ್ಟಾರ್ಟ್ ಕೂಡ ಎಲ್ಲ ಇದೆ ನೋಡ್ತಾ ಇರ್ಬೋದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಎಲ್ಲ ಇದೆ. ಸೊ ಕಿಯಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸೊ ನಮ್ಗೆ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿರ್ಬೇಕು, ಏನು ಆಗ್ಬಾರ್ದು, ನಾವು ಸೇಫ್ಟಿ ಆಗಿರ್ಬೇಕು ಅಂತ ಏನಾರ ಯೋಚನೆ ಮಾಡಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ಕಿಯಾ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? 15-40 ಆಗುತ್ತೆ ಸರ್. 15-40 ಫೈನಲ್ ಮಾಡಿ ಕೊಡ್ತೀರಾ? 100% ಲೋನ್ ಆಗುವಂತ ಗಾಡಿ. ಆಲ್ಮೋಸ್ಟ್ ನಿಮ್ಗೆ 14 ಲಕ್ಷ 13 ಲಕ್ಷ ಲೋನೇ ಆಗ್ಬಿಡುತ್ತೆ. ಅಂಡ್ ಕ್ರೆಟಾ ಇದೆ ಇಲ್ಲಿ ಸರ್. ಇದು ಹುಂಡೈ ಕ್ರೆಟಾ ಡೀಸೆಲ್ ಪೆಟ್ರೋಲಾ ಸರ್? ಡೀಸೆಲ್. ಎಷ್ಟು ಚೆನ್ನಾಗಿದೆ? 85 ಆಗಿದೆ ಸರ್. 2017 ಸಿಂಗಲ್ SX ಟಾಪ್ ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ, 20 ಬರುತ್ತೆ ಮೈಲೇಜ್. ಓಕೆ ಸರ್, ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? 11.5 ಹೇಳ್ತಾ ಇದೀವಿ. 11 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. 11 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? 11.5 ಹೇಳ್ತಿದ್ದಾರೆ. 11 ಲಕ್ಷಕ್ಕೆ ಫೈನಲ್ ಆಗುವಂತ ವೆಹಿಕಲ್. ಸೊ ಇದರಲ್ಲಿ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ABS, ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್. ಸೊ ಕ್ರೆಟಾ 1.6 ಇಂಜನ್ ಇದು ಬಂದ್ಬಿಟ್ಟು ಸೂಪರ್ ಆಗಿರುತ್ತೆ ನಿಮ್ಗೆ. ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಡೀಸೆಲ್ ವೆಹಿಕಲ್. ಸರ್ ಇದಕ್ಕೆ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ. 11.5 ಹೇಳ್ತಾ ಇದೀವಿ. 11 ಲಕ್ಷ ಫೈನಲ್ ಆಗುತ್ತೆ ಸರ್. ಓಕೆ. ಅಂಡ್ ಹೋಂಡಾ ಸಿಟಿ ಇದೆ ಹೇಳಿ ಸರ್. 2011 ಸೆಕೆಂಡ್ ಓನರ್. ಓಕೆ. ಟಾಪ್ ಎಂಡ್ ಮಾಡಲ್ ಇದು. ಪೆಟ್ರೋಲ್ ವೆಹಿಕಲ್. 65,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಒಂದು 390 ವರೆಗೂ ಫೈನಲ್ ಆಗುತ್ತೆ ಸರ್ ಇದು. 390 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್, ಹೌದು. ಸೊ ಹೋಂಡಾ ಸಿಟಿ, ಹೋಂಡಾ ಕಾರ್ಸ್ ಅಂದ್ರೇನೆ ಒಂದು ಲಕ್ಸುರಿ. ಯಾರೆಲ್ಲ ಹುಡುಕ್ತಾ ಇದ್ರ ಅವ್ರಿಗೆ ಬೆಸ್ಟ್ ಆಪ್ಷನ್. ಸೊ ಅಷ್ಟು ಇನ್ಬಿಲ್ಟ್ ಕ್ವಾಲಿಟಿ ಆಗಿರ್ಲಿ, ನಿಮ್ಗೆ ಎಕ್ಸ್ಟ್ರೀಮ್ ಆಗಿರುತ್ತೆ. ಏರ್ ಬ್ಯಾಗ್, ABS ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ. ಸೊ ಸಿಯಾಜ್ ಹುಡ್ಕೋರ್ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ ನಿಮ್ಗೆ. ಸರ್ ಈ ಸಿಯಾಜ್ ಬಗ್ಗೆ ಹೇಳಿ ಸರ್. 2017 ಸಿಂಗಲ್ ಓನರ್ ZA ಪ್ಲಸ್ ಇದು. ಓಕೆ. 70,000 ರನ್ನಿಂಗ್ ಆಗಿದೆ ಸರ್ ಇದು. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್ ನಿಮ್ಗೆ. ಸೇಫ್ಟಿ ಯೂಸ್ ವೆಹಿಕಲ್, ಒಳ್ಳೆ ಗುಡ್ ಮೈಲೇಜ್ ಬರುತ್ತೆ. ಓಕೆ. ಈ ಗಾಡಿಗೆ ಏನ್ ಪ್ರೈಸ್? ಒಂದು 7.5 ಫೈನಲ್ ಆಗುತ್ತೆ ಸರ್ ಇದು. 7.5 ಫೈನಲ್. ಅದು ಕೂಡ ಡೀಸೆಲ್ ಕಾರ್. ಹೌದು ಸರ್, ಟಾಪ್ ಎಂಡ್ ಕಾರ್. 7.5 ಸಿಗ್ತಾ ಇದೆ ನಿಮ್ಗೆ ಡೀಸೆಲ್ ವೆಹಿಕಲ್. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ABS ಬರುತ್ತೆ, ಆಡಿಯೋ ಸಿಸ್ಟಮ್ ಎಲ್ಲ ಇನ್ಬಿಲ್ಟ್ ಎಲ್ಲ ಬರುತ್ತೆ ನಿಮ್ಗೆ. ಡೀಸೆಲ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 18+, 20+ ಈಸಿಯಾಗಿ ಬರುತ್ತೆ. ಈ ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ. ಸೊ ಸಿಯಾಜ್ ಡೀಸೆಲ್ ಸ್ಟಾಪ್ ಆಗಿದೆ. ಈ ಗಾಡಿಗೆ ಮಾತ್ರ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಸೊ ಮಾರುತಿ ಸುಜುಕಿಯಲ್ಲಿ ನಮ್ಗೆ ಲಕ್ಸುರಿ ಸಡಾನ್ ಬೇಕಂದ್ರೆ ಡಿಸೈರ್ ಆದ್ಮೇಲೆ ಇದೇ ಇರೋದು. ಸರಿ, ಇನ್ನೊಂದ್ಸಲ ಪ್ರೈಸ್ ಹೇಳಿ. 7.5 ಫೈನಲ್ ಆಗುತ್ತೆ ಸರ್ ಇದು. 7.5 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲೊಂದು ಗೂಳಿ ಇದೆ, ಟೊಯೋಟಾ ಫಾರ್ಚುನರ್. ಸರ್ ಈ ಟೊಯೋಟಾ ಫಾರ್ಚುನರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಸೆಕೆಂಡ್ ಓನರ್ ಸರ್. 4 ವೀಲ್ ಡ್ರೈವ್. 4x4. ಓಕೆ. ಎಷ್ಟು ರನ್ ಆಗಿದೆ? 185 ರನ್ ಆಗಿದೆ ಸರ್. ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. 185 ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು. ಸೊ ಈ ಕಾರ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸೊ 3 ಲೀಟರ್ ಡೀಸೆಲ್ ಇಂಜನ್, ಏನ್ ಬೇಕು ಹೇಳಿ. ಸೊ 3 ಲೀಟರ್ ಡೀಸೆಲ್ ಇಂಜನ್ ಅಂದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಕಾರ್ಸ್ ಬಗ್ಗೆ 100% ಇನ್ಫಾರ್ಮೇಶನ್ ಇರೋರಿಗೆ ಈ ಕಾರ್ ಬಗ್ಗೆ ನಾವ್ ಹೇಳಂಗೆ ಇಲ್ಲ. ಆತರ ಕಾರ್ ಇದು ಬಂದ್ಬಿಟ್ಟು. ಸೊ ನಿಮ್ಗೆ ಸೇಫ್ಟಿ ಪರ್ಪಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ ಈ ಟೊಯೋಟಾ ಫಾರ್ಚುನರ್. ಅದು ಕೂಡ 3 ಲೀಟರ್ ಡೀಸೆಲ್ ಇಂಜನ್. ಸೊ ಗಾಡಿ ಎಲ್ಲ ಈ ತರ ಇದೆ. ಆಲ್ಮೋಸ್ಟ್ ನಿಮ್ಗೆ ಲಾರಿ ಟೈರ್ ತರ ಇದೆ ನೋಡ್ತಾ ಇರ್ಬೋದು. ಎಷ್ಟು ಟೈರ್ ಇದೆ, ವೀಲ್ ಬೇಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸರ್ ಈ 3 ಲೀಟರ್ ಡೀಸೆಲ್ ಇಂಜನ್ ಗೆ ಟೊಯೋಟಾ ಫಾರ್ಚುನರ್ ಗೆ 4x4 ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? ಸರ್ 11.5 ಹೇಳ್ತಿದ್ವಿ. 11 lakhs ಫೈನಲ್ ಆಗುತ್ತೆ ಸರ್ ಇದು. 11 lakhs ಫೈನಲ್ ಮಾಡಿ ಟ್ರಾನ್ಸ್ಫರ್ ವಿತ್ ಕಮಿಷನ್ ಏನಿಲ್ಲ ಸರ್ ಇದು. ಕಮಿಷನ್ ಏನು ಇಲ್ಲ, ಇನ್ಕ್ಲೂಡ್ ಟ್ರಾನ್ಸ್ಫರ್ ಮಾಡಿ ಕೊಡುತ್ತೆ ಸರ್. ಓಕೆ.
80% ಲೋನ್ ಆಗುತ್ತೆ ನಿಮಗೆ, ಒಂದು 8 lakhs ಲೋನ್ ಆಗುತ್ತೆ ಸರ್. 8 lakhs ಗಂಟೆ ಆರಾಮಾಗಿ ಲೋನ್ ಆಗುತ್ತೆ. ಹೌದು ಸರ್. ಸೊ ಇದೇ ಸ್ಪೆಷಾಲಿಟಿ ಎಸ್ ಬಿ ಕಾರ್ಸ್ ಅಲ್ಲಿ. ಅಂಡ್ ಟೊಯೋಟಾ ಇನೋವಾ ಕ್ರಿಸ್ಟಾ 2.4 Z ವರ್ಷನ್ ಇದೆ, ಹೇಳಿ ಸರ್. 2017 ಸಿಂಗಲ್ ಓನರ್ ಸರ್, 165 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಓಕೆ, ಒಂದು 19 lakhs ಫೈನಲ್ ಆಗುತ್ತೆ ಸರ್ ಇದು. 1,65,000 ಕಿಲೋಮೀಟರ್ ರನ್ ಆಗಿದೆ, 19 lakhs ಗೆ ಫೈನಲ್ ಮಾಡಿ ಕೊಡ್ತೀರಾ. ಅಂಡ್ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಇದೆ ಸರ್. ಸಿಂಗಲ್ ಓನರ್ ಆಗಿದೆ. 15 lakhs ಲೋನ್ ಆಗುತ್ತೆ ಸರ್ ಇದಕ್ಕೆ. 15 ಲಕ್ಷ ಲೋನ್ ಆಗುತ್ತೆ. ಸೊ ಟೊಯೋಟಾ ಇನೋವಾ ನೋಡಂಗಿದ್ರೆ ಬೆಸ್ಟ್ ಕಾರ್ ನೋಡ್ತಾ ಇರ್ಬೋದು. ನಿಮ್ಗೆ ಯಾವ ತರ AC ರೂಫ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಏರ್ಕ್ರಾಫ್ಟ್ AC ತರ ಬರುತ್ತೆ ನಿಮ್ಗೆ ರೂಫ್ ಬಂದ್ಬಿಟ್ಟು. ಅಂಡ್ ಪುಷ್ ಬಟನ್ ಸ್ಟಾರ್ಟ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಟಾಪ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ಏನೇನ್ ಬೇಕೋ ಅದೆಲ್ಲ ಇದೆ ಈ ಗಾಡಿಯಲ್ಲಿ. ಎಕ್ಸ್ಟ್ರೀಮ್ ಆಗಿದೆ. 2.5 ವರ್ಷನ್ ಸೂಪರ್ ವೆಹಿಕಲ್ ಇದು ಮಾತ್ರ. ಸರ್ ಏನ್ ಹೇಳಿದ್ರು ಪ್ರೈಸ್ ಈ ವೆಹಿಕಲ್ ಗೆ? ಸರ್ 19 lakhs ಫೈನಲ್ ಆಗುತ್ತೆ ಸರ್. 19 lakhs ಫೈನಲ್. ಹೌದು ಸರ್. 15 ಲಕ್ಷ ಲೋನೇ ಮಾಡಿಸ್ಕೊಡ್ತೀವಿ ಸರ್ ಇದು. 15 ಲಕ್ಷ ಈಸಿಯಾಗಿ ಲೋನೇ ಆಗುತ್ತೆ. ಹೌದು ಸರ್. ಅಂಡ್ ಇನ್ನೂ ಒಂದು ಕಿಯಾ ಸೆಲ್ಟಾಸ್ ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್ 2021 ಸಿಂಗಲ್ ಓನರ್ HTK ಪ್ಲಸ್. ಓಕೆ, ಪುಷ್ ಬಟನ್ ವಿತ್ ಸನ್ ರೂಫ್ ಬರುತ್ತೆ, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಓಕೆ, ಚೆನ್ನಾಗಿದೆ, ಒಳ್ಳೆ ವೆಹಿಕಲ್ ಇದೆ. ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ನಿಮ್ಗೆ. ಸೊ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಎಲ್ಲ ಇದ್ರೆ ನಮ್ಗೆ ಏನ್ ತಲೆನೋವೇ ಇರಲ್ಲ ನಿಮ್ಗೆ. ಆಲ್ಮೋಸ್ಟ್ SB ಕಾರ್ಸ್ ಅಲ್ಲಿ ನಿಮ್ಗೆ 100% ನಿಮ್ಗೆ ಕಾರ್ನ ನೀವು ಟೆಸ್ಟ್ ಮಾಡಬಹುದು ಲೊಕೇಶನ್ ಗೆ ಬಂದ್ಬಿಟ್ಟು. ಸೊ ಎಲ್ಲ ಟಾಪ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ಅಂದ್ರೆ ಇದು ಬಂದ್ಬಿಟ್ಟು ಟಾಪ್ ಅಂಡ್ ಗಾಡಿ ಅಂತಾನೆ. ಸೊ ಲೆದರ್ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಸೊ ಇದ್ರಲ್ಲೂ ಕೂಡ ಒಂದು ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. ಜಾಸ್ತಿ ರನ್ ಆಗಿಲ್ವಲ್ಲ ಸರ್ ಈ ವೆಹಿಕಲ್? 15,000 ಆಗಿದೆ ಸರ್. ಬರೀ 15,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಸರ್ ನೋಡ್ತಾ ಇರ್ಬೋದು ಆಮ್ರೆಸ್ಟ್, ರೇರ್ AC ಅಂಡ್ ಬೂಟ್ ಸ್ಪೇಸ್ ಸೂಪರ್ ಆಗಿದೆ. ಸರ್ ಈ ಕಿಯಾ ಸೆಲ್ಟಾಸ್ ಪೆಟ್ರೋಲ್ಗೆ ಟಾಪ್ ಎಂಡ್ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಇನ್ನೊಂದ್ಸಲ ಹೇಳಿ. 15,75 ಫೈನಲ್ ಆಗುತ್ತೆ ಸರ್. 15,75 ಫೈನಲ್ ಆಗುತ್ತೆ. 15,75 ಫೈನಲ್. ಹೌದು ಸರ್. ಹೌದು. ಓಕೆ. ಅಂಡ್ ಮಹೇಂದ್ರ XUV 500W11 ವೇರಿಯಂಟ್ ಟಾಪ್ ಎಂಡ್ ಗಾಡಿ. ಸೊ ಈ ಗಾಡಿನ ನೀವು ಆಡ್ ಅಲ್ಲಿ ನೋಡಿರ್ತೀರಾ, ಅದೇ ತರ ಗಾಡಿ ಇದು ಬಂದ್ಬಿಟ್ಟು. ಹೇಳಿ ಸರ್. 2018 ಸಿಂಗಲ್ W11 ಟಾಪ್ ಎಂಡ್ ಮಾಡಲ್ ಇದು. ಓಕೆ, ಎಷ್ಟು ಚೆನ್ನಾಗಿದೆ ಸರ್. 1 lakh ರನ್ ಆಗಿದೆ ಸರ್ ಇದು. ಟ್ರ್ಯಾಕ್ ಇದೆಯಾ ಸರ್? ಹೌದು, ಎಲ್ಲ ಅಪ್ಡೇಟ್ ಶೋರೂಮ್ ಇಷ್ಟ ಇದೆ ಸರ್ ನಮಗೆ. ಟು ಡೇಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಪುಷ್ ಬಟನ್ ಇದೆ, ವಿತ್ ಸನ್ ರೂಫ್ ಇದೆ. ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟ್. ಸೊ ನಿಮ್ಗೆ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಸಿಂಪಲ್ ಆಗಿ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಥರ್ಡ್ ರೋ ಅಲ್ಲೂ ಕೂಡ ಆರಾಮಾಗಿ ಶಾರ್ಟ್ ಅಡಲ್ಸ್ 3 ಜನ ಕುತ್ಕೋಬಹುದು ಆ ತರ ವೆಹಿಕಲ್. ಸೊ ನಿಮ್ಗೆ ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಸಿಗುತ್ತೆ ಗಾಡಿಯಲ್ಲಿ. ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ. ಟಾಪ್ ಎಂಡ್ ಗಾಡಿ. ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 15,500 ಫೈನಲ್ ಆಗುತ್ತೆ ಸರ್. 15,500 ಫೈನಲ್. ಹೌದು, 12 ಲಕ್ಷ ಲೋನೇ ಆಗುತ್ತೆ ಸರ್ ಇದಕ್ಕೆ. 12-13 ಲಕ್ಷ ಲೋನ್ ಆಗುತ್ತೆ ಸರ್. ಈ ಟೊಯೋಟಾ ಫಾರ್ಚುನರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಸೆಕೆಂಡ್ ಓನರ್ ಸರ್, 4-wheel ಡ್ರೈವ್, 4x4. ಓಕೆ, ಎಷ್ಟು ರನ್ ಆಗಿದೆ? 185 ರನ್ ಆಗಿದೆ ಸರ್. ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. 185 ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು. ಸೊ ಈ ಕಾರ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸೊ 3 ಲೀಟರ್ ಡೀಸೆಲ್ ಇಂಜನ್ ಏನ್ ಬೇಕು ಹೇಳಿ. ಸೊ 3 ಲೀಟರ್ ಡೀಸೆಲ್ ಇಂಜನ್ ಅಂದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಕಾರ್ಸ್ ಬಗ್ಗೆ 100% ಇನ್ಫಾರ್ಮೇಶನ್ ಇರೋರಿಗೆ ಈ ಕಾರ್ ಬಗ್ಗೆ ನಾವ್ ಹೇಳಂಗೆ ಇಲ್ಲ. ಆತರ ಕಾರ್ ಇದು ಬಂದ್ಬಿಟ್ಟು. ಸೊ ನಿಮ್ಗೆ ಸೇಫ್ಟಿ ಪರ್ಪಸ್ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ ಈ ಟೊಯೋಟಾ ಫಾರ್ಚುನರ್. ಅದು ಕೂಡ 3 ಲೀಟರ್ ಡೀಸೆಲ್ ಇಂಜನ್. ಸೊ ಗಾಡಿ ಎಲ್ಲ ಈ ತರ ಇದೆ. ಆಲ್ಮೋಸ್ಟ್ ನಿಮ್ಗೆ ಲಾರಿ ಟೈರ್ ತರ ಇದೆ ನೋಡ್ತಾ ಇರ್ಬೋದು. ಎಷ್ಟು ಟೈರ್ ಇದೆ, ವೀಲ್ ಬೇಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸರ್ ಈ 3 ಲೀಟರ್ ಡೀಸೆಲ್ ಇಂಜನ್ ಗೆ ಟೊಯೋಟಾ ಫಾರ್ಚುನರ್ ಗೆ 4x4 ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? 11.5 ಹೇಳ್ತಿದ್ದೆ. 11 lakhs ಫೈನಲ್ ಆಗುತ್ತೆ ಸರ್ ಇದು. 11 lakhs ಫೈನಲ್ ಮಾಡಿ ಟ್ರಾನ್ಸ್ಫರ್ ವಿತ್ ಕಮಿಷನ್ ಏನಿಲ್ಲ ಸರ್ ಇದು. ಕಮಿಷನ್ ಏನು ಇಲ್ಲ, ಇನ್ಕ್ಲೂಡ್ ಟ್ರಾನ್ಸ್ಫರ್ ಮಾಡಿ ಕೊಡುತ್ತೆ ಸರ್. ಓಕೆ. 80% ಲೋನ್ ಆಗುತ್ತೆ ನಿಮಗೆ. ಒಂದು 8 lakhs ಲೋನ್ ಆಗುತ್ತೆ ಸರ್. 8 lakhs ಗಂಟೆ ಆರಾಮಾಗಿ ಲೋನ್ ಆಗುತ್ತೆ. ಹೌದು ಸರ್. ಸೊ ಇದೇ ಸ್ಪೆಷಾಲಿಟಿ SB ಕಾರ್ಸ್ ಅಲ್ಲಿ. ಅಂಡ್ ಟೊಯೋಟಾ ಇನೋವಾ ಕ್ರಿಸ್ಟಾ 2.4 Z ವರ್ಷನ್ ಇದೆ. ಹೇಳಿ ಸರ್.
ಸರ್ 2017 ಸಿಂಗಲ್ ಓನರ್ ಸರ್ 165 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಓಕೆ, ಒಂದು 19 lakhs ಫೈನಲ್ ಆಗುತ್ತೆ ಸರ್ ಇದು. 1,65,000 ಕಿಲೋಮೀಟರ್ ರನ್ ಆಗಿದೆ. 19 lakhs ಗೆ ಫೈನಲ್ ಮಾಡಿ ಕೊಡ್ತೀರಾ? ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಇದೆ ಸರ್. ಸಿಂಗಲ್ ಓನರ್ ಆಗಿದೆ. 15 lakhs ಲೋನ್ ಆಗುತ್ತೆ ಸರ್ ಇದಕ್ಕೆ. 15 ಲಕ್ಷ ಲೋನ್ ಆಗುತ್ತೆ. ಸೊ ಟೊಯೋಟಾ ಇನೋವಾ ನೋಡಂಗಿದ್ರೆ ಬೆಸ್ಟ್ ಕಾರ್. ನೋಡ್ತಾ ಇರ್ಬೋದು ನಿಮ್ಗೆ ಯಾವ ತರ AC ರೂಫ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಏರ್ಕ್ರಾಫ್ಟ್ AC ತರ ಬರುತ್ತೆ ನಿಮ್ಗೆ ರೂಫ್ ಬಂದ್ಬಿಟ್ಟು. ಅಂಡ್ ಪುಷ್ ಬಟನ್ ಸ್ಟಾರ್ಟ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಟಾಪ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ಏನೇನ್ ಬೇಕೋ ಅದೆಲ್ಲ ಇದೆ ಈ ಗಾಡಿಯಲ್ಲಿ. ಎಕ್ಸ್ಟ್ರೀಮ್ ಆಗಿದೆ. 2.5 ವರ್ಷನು ಸೂಪರ್ ವೆಹಿಕಲ್ ಇದು ಮಾತ್ರ. ಸರ್ ಏನ್ ಹೇಳಿದ್ರು ಪ್ರೈಸ್ ಈ ವೆಹಿಕಲ್ ಗೆ? ಸರ್ 19 lakhs ಫೈನಲ್ ಆಗುತ್ತೆ ಸರ್. 19 lakhs ಫೈನಲ್. ಹೌದು ಸರ್. 15 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್ ಇದು. 15 ಲಕ್ಷ ಈಸಿಯಾಗಿ ಲೋನೇ ಮಾಡ್ಬೋದು. ಹೌದು ಸರ್. ಅಂಡ್ ಇನ್ನೂ ಒಂದು ಕಿಯಾ ಸೆಲ್ಟಾಸ್ ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್ 2021 ಸಿಂಗಲ್ ಓನರ್ HDK ಪ್ಲಸ್. ಓಕೆ, ಪುಷ್ ಬಟನ್ ವಿತ್ ಸನ್ ರೂಫ್ ಬರುತ್ತೆ, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಓಕೆ, ಚೆನ್ನಾಗಿದೆ, ಒಳ್ಳೆ ವೆಹಿಕಲ್ ಇದೆ. ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ನಿಮ್ಗೆ. ಸೊ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಎಲ್ಲ ಇದ್ರೆ ನಮ್ಗೆ ಏನ್ ತಲೆನೋವು ಇರಲ್ಲ ನಿಮ್ಗೆ. ಆಲ್ಮೋಸ್ಟ್ SB ಕಾರ್ಸ್ ಅಲ್ಲಿ ನಿಮ್ಗೆ 100% ನಿಮ್ಗೆ ಕಾರ್ ನ ನೀವು ಟೆಸ್ಟ್ ಮಾಡಬಹುದು ಲೊಕೇಶನ್ ಗೆ ಬಂದ್ಬಿಟ್ಟು. ಸೊ ಎಲ್ಲ ಟಾಪ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ಅಂದ್ರೆ ಇದು ಬಂದ್ಬಿಟ್ಟು ಟಾಪ್ ಅಂಡ್ ಗಾಡಿ ಅಂತಾನೆ. ಸೊ ಲೆದರ್ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಸೊ ಇದ್ರಲ್ಲೂ ಕೂಡ ಒಂದು ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. ಜಾಸ್ತಿ ರನ್ ಆಗಿಲ್ವಲ್ಲ ಸರ್ ಈ ವೆಹಿಕಲ್? 15,000 ಆಗಿದೆ ಸರ್. ಬರೀ 15,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಸರ್ ನೋಡ್ತಾ ಇರ್ಬೋದು ಆಮ್ರೆಸ್ಟ್, ರೇರ್ AC ಅಂಡ್ ಬೂಟ್ ಸ್ಪೇಸ್ ಸೂಪರ್ ಆಗಿದೆ. ಸರ್ ಈ ಕಿಯಾ ಸೆಲ್ಟಾಸ್ ಪೆಟ್ರೋಲ್ ಗೆ ಟಾಪ್ ಎಂಡ್ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಇನ್ನೊಂದ್ಸಲ ಹೇಳಿ? 15,75 ಫೈನಲ್ ಆಗುತ್ತೆ ಸರ್. 15,75 ಫೈನಲ್ ಆಗುತ್ತೆ. 15,75 ಫೈನಲ್. ಹೌದು ಸರ್. ಹೌದು. ಓಕೆ. ಅಂಡ್ ಮಹೇಂದ್ರ XUV 500W11 ವೇರಿಯಂಟ್ ಟಾಪ್ ಎಂಡ್ ಗಾಡಿ. ಸೊ ಈ ಗಾಡಿನ ನೀವು ಆಡ್ ಅಲ್ಲಿ ನೋಡಿರ್ತೀರಾ, ಅದೇ ತರ ಗಾಡಿ ಇದು ಬಂದ್ಬಿಟ್ಟು. ಹೇಳಿ ಸರ್. 2018 ಸಿಂಗಲ್ W11 ಟಾಪ್ ಎಂಡ್ ಮಾಡಲ್ ಇದು. ಓಕೆ, ಎಷ್ಟು ಚೆನ್ನಾಗಿದೆ ಸರ್? 1 lakh ರನ್ ಆಗಿದೆ ಸರ್ ಇದು. ಟ್ರ್ಯಾಕ್ ಇದೆಯಾ ಸರ್? ಹೌದು, ಎಲ್ಲ ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ನಮಗೆ. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಪುಷ್ ಬಟನ್ ಇದೆ, ವಿತ್ ಸನ್ ರೂಫ್ ಇದೆ. ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟ್. ಸೊ ನಿಮ್ಗೆ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಸಿಂಪಲ್ ಆಗಿ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಥರ್ಡ್ ರೋ ಅಲ್ಲೂ ಕೂಡ ಆರಾಮಾಗಿ ಶಾರ್ಟ್ ಅಡಲ್ಸ್ 3 ಜನ ಕುತ್ಕೋಬಹುದು ಆ ತರ ವೆಹಿಕಲ್. ಸೊ ನಿಮ್ಗೆ ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಸಿಗುತ್ತೆ ಗಾಡಿಯಲ್ಲಿ. ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ. ಟಾಪ್ ಎಂಡ್ ಗಾಡಿ. ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 15,000 ಫೈನಲ್ ಆಗುತ್ತೆ ಸರ್. 15,000 ಫೈನಲ್. ಹೌದು, 12 ಲಕ್ಷ ಲೋನೇ ಆಗುತ್ತೆ ಸರ್ ಇದಕ್ಕೆ. 12-13 ಲಕ್ಷ ಲೋನ್ ಆಗುತ್ತೆ. ಸೊ ಇನ್ನೂ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ. ಅದು ಕೂಡ ಪೆಟ್ರೋಲ್ ವೆಹಿಕಲ್. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಏನಿದೆ ಟಾಪ್ ಎಂಡ್ ಮಾಡಲ್ ಸರ್. ಟಾಪ್ ಎಂಡ್ ಗಾಡಿನ ಸರ್ ಇದು? ಹೌದು. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ. ಓಕೆ ಸರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ 5 lakhs ಫೈನಲ್ ಆಗುತ್ತೆ ಸರ್ ಇದು. 5 lakhs ಫೈನಲ್. ಹೌದು ಸರ್. 5 ಲಕ್ಷಕ್ಕೆ ನಿಮ್ಗೆ ವೋಕ್ಸ್ ವ್ಯಾಗನ್ ಪೋಲೋ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಈ ಗಾಡಿ ಉಲ್ಟಾ ಪಲ್ಟಾ ಆದ್ರೂ ಏನು ಆಗಲ್ಲ ಆ ತರ ವೆಹಿಕಲ್. ಇನ್ ಬಿಲ್ಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗುತ್ತೆ, ಬಿಲ್ಟ್ ಕ್ವಾಲಿಟಿ. ಸರ್ ಇದು ಯಾವ್ದು ಸರ್ ಮಾಡ್ಲು? 2014 ಸೆಕೆಂಡ್ ಓನರ್ ಸರ್ ಇದು. 2014 ಸೆಕೆಂಡ್ ಓನರ್. ಹೌದು ಸರ್. ಸೊ 2014 ಸೆಕೆಂಡ್ ಓನರ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ, ನೋಡ್ತಾ ಇರ್ಬೋದು. ಸೊ ಪೋಲೋ ಹುಡ್ಕೋರ್ಗೆ ನಿಮ್ಗೆ ಶೋರೂಮ್ ಅಲ್ಲಿ 2 ಪೋಲೋ ಇದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಪೋಲೋ, ಅದು ಕೂಡ ಪ್ರೀಮಿಯಂ ಕಲರ್. ಇನ್ನೂ ಒಂದು 10 ವರ್ಷ ಆದ್ರೂ ಕೂಡ ಕಲರ್ ಏನು ಚೇಂಜ್ ಆಗಲ್ಲ ಆ ತರ ವೆಹಿಕಲ್. ಇದು ಬಂದ್ಬಿಟ್ಟು 5 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸರ್? ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಹ್ಯಾಚ್ ಬ್ಯಾಕ್ ಇದೆ, ಹೇಳಿ ಸರ್. 2006 ಸೆಕೆಂಡ್ ಓನರ್ ಪ್ಲಸ್ FC 28 ವರೆಗೂ ಇದೆ ಸರ್ ಇದು. ಓಕೆ, ಒಂದು 2.5 ಫೈನಲ್ ಆಗುತ್ತೆ ಸರ್ ಇದು. 2,50,000ಕ್ಕೆ ಫೈನಲ್. 2.5 lakh ಫೈನಲ್ ಆಗುತ್ತೆ. ಅದು ಕೂಡ ಪೆಟ್ರೋಲ್ ವೆಹಿಕಲ್. ಹೌದು. ಸೊ ಇದೊಂಥರ ರೈಲ್ ಕಲರ್, ಆರೆಂಜ್. ಸೊ ರೇರ್ ಕಲರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, 4 ಕೂಡ ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇವಾಗ
ಸ್ವಿಫ್ಟ್ ಪೆಟ್ರೋಲ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? 18 ಬರುತ್ತೆ ಸರ್ ಇದು. 18 ಆರಾಮಾಗಿ ಬರುತ್ತೆ. ಬರುತ್ತೆ ಅಂಡ್ ಲೋ ಮೇಂಟೆನೆನ್ಸ್ ವೆಹಿಕಲ್ ಇದು ಬಂದ್ಬಿಟ್ಟು. ಕೆಲವೊಂದ್ಸಲ ಸರ್ವಿಸ್ ಕೊಟ್ರು ನಮ್ಮಮ್ಮ ಅಂದ್ರೆ 4,000 5,000 ಒಳಗಡೆನೆ ಆಗೋಗ್ಬಿಡುತ್ತೆ ಇನ್ನು. ಹೌದು ಸರ್. ಅಂಡ್ ಒಳ್ಳೆ ರೀಸೇಲ್ ವ್ಯಾಲ್ಯೂ ಇರುವಂತ ಗಾಡಿ 2,50,000 ಫೈನಲ್. 2.5 lakh ಫೈನಲ್. ಅದ್ರ ಪಕ್ಕದಲ್ಲೇ ಒಂದು ಆಲ್ಟೋ ಇದೆ. 2008 ಸೆಕೆಂಡ್ ಓನರ್ ಸರ್ ಇದು. ಓಕೆ. ಇದು 160 155 ಫೈನಲ್ ಆಗುತ್ತೆ ಸರ್ ಇದು. 155ಗೆ ಫೈನಲ್ ಆಗುತ್ತೆ ಸರ್. 1,55,000 ಫೈನಲ್. 1.55 lakh ಫೈನಲ್. ಸೊ ಇದ್ರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್ AC ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಇನ್ನೂ ಒಂದು ಕಾರ್ ಇದೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ವ್ಯಾಗನರ್ 2010 ಮಾಡಲು 2,10,000ಗೆ ಫೈನಲ್ ಮಾಡಿ ಕೊಡ್ತಾರೆ. 72,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. 2010 ಮಾಡಲು ಗಾಡಿ ಮಾತ್ರ ಈ ತರ ಇದೆ. ವಿತ್ LPG ಇದೆ, ನೋಡ್ತಾ ಇರ್ಬೋದು ನಿಮ್ಗೆ. ವಿತ್ LPG ಕೂಡ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ವ್ಯಾಗನರ್ ಹುಡುಕರ್ಗೆ ಅನ್ನೋದು ಬೆಸ್ಟ್ ಆಪ್ಷನ್. ಅಂಡ್ ನಮ್ ವಿಡಿಯೋದಲ್ಲಿ ಕೊನೆ ಕಾರ್ ಬಂದ್ಬಿಟ್ಟು ಫಿಯಟ್ ಲೀನಿಯಾ. ಸೊ ಫಿಯಟ್ ಲೀನಿಯಾ ಬಂದ್ಬಿಟ್ಟು ವೈಟ್ ಕಲರ್ ಡೀಸೆಲ್ ವೆಹಿಕಲ್. ಫಸ್ಟ್ ಓನರ್ 2011 ಮಾಡಲು. ಸೊ ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ, ಸೂಪರ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕಾರು. ಅಂಡ್ ಸೊ ಡೀಸೆಲ್ ವೆಹಿಕಲ್ ಇದು ಬಂದ್ಬಿಟ್ಟು. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ಎಮೋಷನ್ ಅಂತ. ಸೊ ಈ ಗಾಡಿ ನಿಮ್ಗೆ ಫೈನಲ್ ಪ್ರೈಸ್ ಬಂದ್ಬಿಟ್ಟು 2,65,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಟಾಪ್ ಅಂಡ್ ವೆಹಿಕಲ್, ಅಲೈ ವೀಲ್ಸ್ ಎಲ್ಲ ಇದೆ ನಿಮ್ಗೆ. ಡೀಸೆಲ್ ವೆಹಿಕಲ್ 1.5 ಲೀಟರ್ ಸಮಥಿಂಗ್ ಡೀಸೆಲ್ ಇಂಜಿನ್ ಬರುತ್ತೆ. ಸೊ ಲಕ್ಸುರಿ ಸೆಡಾನ್ ಹುಡುಕರ್ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್.